ಆತ್ಮೀಯ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಲಾಗಿರುವ 15 ಪ್ರಶ್ನೆಗಳನ್ನು ಬಿಡಿಸಿ 30 ಅಂಕಗಳನ್ನು ಗಣಿತ ಪರೀಕ್ಷೆಯಲ್ಲಿ ಪಡೆಯಿರಿ ಅಂತ ಹೇಳ್ತಾ, ವಿಶೇಷವಾಗಿ ಗಣಿತ ವಿಷಯ ಕಷ್ಟ ಎನ್ನುವ ವಿದ್ಯಾರ್ಥಿಗಳಿಗಾಗಿ ಈ ವಿಡಿಯೋ ಸಿದ್ಧಪಡಿಸಿದ್ದು. ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ನೋಡಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ, 15 ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ 1 ಅಂಕದ ಪ್ರಶ್ನೆ ಆಗಿದ್ದು, ಕೊಟ್ಟಿರುವ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಕಂಡುಹಿಡಿಯುವುದು, ಅಂದರೆ ಬಹುಪದೋಕ್ತಿಯ ಡಿಗ್ರಿಯನ್ನು ಕಂಡುಹಿಡಿಯುವುದು ಅಂತ ಒಂದು ಪ್ರಶ್ನೆ ಇರುತ್ತೆ. ಅದಕ್ಕೆ ಮಾದರಿ ಸಮಸ್ಯೆ 7x4 ಮೈನಸ್ 2x3 ಪ್ಲಸ್ 3x2 ಪ್ಲಸ್ x-3. ಇಲ್ಲಿ ಮಹತ್ತಮ ಘಾತ, ಹೈಯೆಸ್ಟ್ ಪವರ್, ಅಂದರೆ ಎಕ್ಸ್ ಘಾತ 4 ಇದೆ, ಘಾತ ಸೂಚಿ 4 ಇದೆ, ಹಾಗಾಗಿ ಈ ಬಹುಪದೋಕ್ತಿಯ ಡಿಗ್ರಿ 4 ಇದೆ. ಎರಡನೇ ಸಮಸ್ಯೆ x ಇಂಟು x² ಪ್ಲಸ್ 2x ಪ್ಲಸ್ 3x ಮೈನಸ್ 5. ಇಲ್ಲಿ ಎಕ್ಸಿಂದ x², ಅದೇ ರೀತಿ ಎಕ್ಸ್ನ 2x ಗುಣಿಸಿದಾಗ x³ ಅಂದರೆ x3 ಪ್ಲಸ್ x2 ಪ್ಲಸ್ 3x ಮೈನಸ್ 5. ಈ ಬಹುಪದೋಕ್ತಿಯ ಡಿಗ್ರಿ 3 ಆಗಿರುತ್ತೆ. ನಾಳಿನ ಪೂರ್ವಸಿದ್ಧತಾ ಪರೀಕ್ಷೆ 3, ಅದೇ ರೀತಿ ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿಯ ಒಂದು ಪ್ರಶ್ನೆ ಖಂಡಿತವಾಗಿರುತ್ತೆ. 1 ಅಂಕವನ್ನು ನೀವು ಸುಲಭವಾಗಿ ಪಡೆಯಬಹುದು. ಎರಡನೇ ಪ್ರಶ್ನೆ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಪಾಠದಲ್ಲಿ ಸೂತ್ರಗಳನ್ನು ಕೇಳ್ತಾರೆ. ಹೆಚ್ಚಾಗಿ ಘನಫಲಗಳ ಮೇಲೆ ಕೇಳ್ತಾರೆ. ಘನಾಕೃತಿಗಳು ಯಾವ್ಯಾವಪ್ಪ ಅಂದರೆ ಶಂಕು, ಅದೇ ರೀತಿ ಸಿಲಿಂಡರ್, ಗೋಳ, ಅರ್ಧಗೋಳ, ಚೌಕಘನ, ಆಯತಘನ. ಈ ಒಂದು ಘನಾಕೃತಿಗಳ ಮೇಲೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ, ಅದೇ ರೀತಿ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೆಚ್ಚು ಈ ಒಂದು ಪಾಠದಲ್ಲಿ ಸೂತ್ರವನ್ನು ಸುಲಭವಾಗಿ ನೀವು 1 ಅಂಕ ಗಳಿಸ್ಬೋದು. 1 ಅಂಕದ ಮೇಲಿನ ಪ್ರಶ್ನೆ ಈ ಸೂತ್ರಗಳ ಮೇಲೆ ಇರುತ್ತೆ. ಹೆಚ್ಚಾಗಿ ಘನಫಲಗಳನ್ನು ನೋಡ್ಕೊಳ್ರಿ. ಶಂಕುವಿನ ಘನಫಲ, ಸಿಲಿಂಡರ್ನ ಘನಫಲ, ಗೋಳದ ಘನಫಲ, ಅರ್ಧಗೋಳದ ಘನಫಲ, ಚೌಕಘನದ ಘನಫಲ, ಆಯತಘನದ ಘನಫಲಗಳನ್ನು ಹೆಚ್ಚಾಗಿ ಕೇಳ್ತಾರೆ. ಮೂರನೇ ರೀತಿ ಪ್ರಶ್ನೆ ಯಾವುದಪ್ಪ ಅಂದರೆ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೆಯುವುದು. ಅಂದರೆ ಈ ರೀತಿ ಒಂದು ಡಯಾಗ್ರಾಮ್ ಕೊಡ್ತಾರೆ, ಶೂನ್ಯತೆಗಳ ಸಂಖ್ಯೆ ಬರೆಯಿರಿ. ಎಕ್ಸ್ ಅಕ್ಷದಲ್ಲಿ ಎಷ್ಟು ಬಿಂದುಗಳಲ್ಲಿ ಹಾದೋಗಿದೆ ನೋಡಿ, 1 2 3 ಬಿಂದುಗಳಲ್ಲಿ ಹಾದೋಗಿದೆ, ಹಾಗಾಗಿ ಶೂನ್ಯತೆಗಳ ಸಂಖ್ಯೆ 3. ಎರಡನೇ ಮಾದರಿ ಸಮಸ್ಯೆ, ಇಲ್ಲಿ ನೋಡ್ರಿ ಶೂನ್ಯತೆಗಳ ಸಂಖ್ಯೆ ಕಂಡುಹಿಡಿಯೋಣ. ಎಕ್ಸ್ ಅಕ್ಷದಲ್ಲಿ 4 ಬಿಂದುಗಳಲ್ಲಿ ಹಾದೋಗಿದೆ, ಹಾಗಾಗಿ ಇಲ್ಲಿ ಶೂನ್ಯತೆಗಳ ಸಂಖ್ಯೆ 4 ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಮೂಲ ಬಿಂದುವಿನಿಂದ ಒಂದು ಎಕ್ಸ್ ಮತ್ತು ವೈ ಬಿಂದುವಿಗಿರುವ ದೂರ, ಅಂದರೆ ಮೂಲ ಬಿಂದುವಿನ ಸೂತ್ರದ ಮೇಲೆ 1 ಅಂಕದ ಲೆಕ್ಕ ಕೇಳೋ ಚಾನ್ಸಸ್ ಇರುತ್ತೆ. ಮೂಲ ಬಿಂದುವಿನಿಂದ 4,5 ಬಿಂದುವಿಗಿರುವ ದೂರ ಒಂದು ಮಾದರಿ ಸಮಸ್ಯೆ ಕೊಟ್ಟಿದ್ದೀನಿ. ಇದಕ್ಕೆ ಹಲವಾರು ಸಮಸ್ಯೆಗಳನ್ನು ನೀವು ಬಿಡಿಸಿ 1 ಅಂಕ ಪಡೆಯಿರಿ. ಮೂಲ ಬಿಂದುವಿನ ಸೂತ್ರ P(xy) = √x² ಪ್ಲಸ್ y². ಎಕ್ಸ್ ಅಂದರೆ 4, ವೈ ಅಂದರೆ 5. ಪ್ರಶ್ನೆ ಪ್ರಕಾರ P(xy) = √4² ಪ್ಲಸ್ 5². 4 4 16, 5 5 25. P(xy) = √41. ಮೂಲ ಬಿಂದುವಿನಿಂದ 4,5 ಬಿಂದುವಿಗಿರುವ ದೂರ √41 ಆಗಿದೆ. ಇದಿಷ್ಟು 4ನೇ ಪ್ರಶ್ನೆ. 5ನೇ ಪ್ರಶ್ನೆ, an ಸೂತ್ರದ ಲೆಕ್ಕಗಳು, ಇದರ ಮೇಲೆ ಸಮಸ್ಯೆ ಕೇಳ್ತಾರೆ. an = a ಪ್ಲಸ್ n-1 × d. ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯುವ ಸೂತ್ರ. ಅಂದರೆ ಈ ಒಂದು ಎಕ್ಸಾಂಪಲ್ ಕೊಡ್ತೀನಿ, 2 4 6 ಸಮಾಂತರ ಶ್ರೇಣಿಯಲ್ಲಿ 10ನೇ ಪದವನ್ನು ಕಂಡುಹಿಡಿಯಿರಿ, 20ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಸುಲಭವಾಗಿ ಕೇಳಿದಾಗ ಎ ಬೆಲೆ ಮತ್ತು ಡಿ ಬೆಲೆ, ಎನ್ ಬೆಲೆಯನ್ನು ಬರ್ಕೊಂಡು ಎನ್ ಬೆಲೆಯನ್ನು ಕಂಡುಹಿಡಿಬೇಕಾಗತ್ತೆ, ಎನ್ ಕಂಡುಹಿಡಿಬೇಕಾಗತ್ತೆ. an ಸೂತ್ರದ ಮೇಲಿನ ಸಮಸ್ಯೆಗಳು 1 ಅಂಕಕ್ಕೆ ಕೇಳೋ ಚಾನ್ಸಸ್ ಇರುತ್ತೆ. ಇದನ್ನು ಕೇಳಲಿಲ್ಲ ಅಂದರೆ ಮತ್ತೆ ಯಾವ ರೀತಿ ಕೇಳ್ಬೋದಪ್ಪ ಅಂದರೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 2ನೇ ಪದ 4 ಆಗಿದ್ದು 3ನೇ ಪದ 6 ಆದಾಗ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ, ಅದೇ ರೀತಿ ಮೊದಲ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ಇನ್ನೊಂದು ರೀತಿ ಹೆಂಗೆ ಕೇಳ್ತಾನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 2ನೇ ಪದ 6 ಆದಾಗ 3ನೇ ಪದ 9 ಆದಾಗ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಥವಾ ಮೊದಲ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಬೋದು. 6ನೇ ಪ್ರಶ್ನೆ, ಈ ಒಂದು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗಳಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಅಂದರೆ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರಗಳನ್ನು ಕೇಳ್ಬೋದು. ಅಂದರೆ ಅನುಪಾತ ನೋಡ್ರಿ, ಅನುಪಾತಗಳ ಹೋಲಿಕೆ a1/a2 ≠ b1/b2 ಆದಾಗ ಅನನ್ಯ ಪರಿಹಾರಗಳಿರುತ್ತೆ. ಅದೇ ರೀತಿ ಇಲ್ಲಿ ಅನನ್ಯ ಪರಿಹಾರ ಇದ್ದಾಗ ನಕ್ಷೆಯಲ್ಲಿರುವ ರೇಖೆಗಳು ಪರಸ್ಪರ ಛೇದಿಸ್ತವೆ. ಅನನ್ಯ ಪರಿಹಾರ ಇದ್ದಾಗ ನಕ್ಷೆಯಲ್ಲಿರೋ ರೇಖೆಗಳು ಪರಸ್ಪರ ಛೇದಿಸ್ತವೆ. ಯಾವಾಗಪ್ಪ ಅಂದರೆ a1/a2 ≠ b1/b2 ಆದಾಗ. ಅದೇ ರೀತಿ a1/a2 = b1/b2 = c1/c2 ಆದಾಗ ಇಲ್ಲಿ ಅಪರಿಮಿತ ಪರಿಹಾರಗಳಿರ್ತವೆ. ಅಪರಿಮಿತ ಪರಿಹಾರ ಇದ್ದಾಗ ನಕ್ಷೆಯಲ್ಲಿರುವ ರೇಖೆಗಳು ಪರಸ್ಪರ ಐಕ್ಯಗೊಳ್ತವೆ.
ಮೂರನೇ ಅನುಪಾತ ನೋಡ್ರಿ A1/A2 ಈಸ್ ಈಕ್ವಲ್ ಟು B1/B2 ಈಸ್ ನಾಟ್ ಈಕ್ವಲ್ ಟು C1/C2 ಆದಾಗ ಈ ಒಂದು ಸಮೀಕರಣಕ್ಕೆ ಯಾವುದೇ ಪರಿಹಾರ ಇರೋದಿಲ್ಲ. ಸಮೀಕರಣಕ್ಕೆ ಪರಿಹಾರ ಇಲ್ಲ ಅಂದಾಗ ನಕ್ಷೆಯಲ್ಲಿರುವ ರೇಖೆಗಳು ಸಮಾಂತರವಾಗಿರುತ್ತೆ. ಇದು ಒಂದು ರೀತಿ ಪ್ರಶ್ನೆ ಆಗಿರುತ್ತೆ. ಮುಂದೆ ಇದಿಷ್ಟು 1 ಅಂಕದ ಪ್ರಶ್ನೆ ಆಗಿದ್ದು 2 ಅಂಕದ ಪ್ರಶ್ನೆಗಳು ಸಂಭವನೀಯ ಪ್ರಶ್ನೆಗಳು ಹೀಗಿವೆ. 2 ಅಂಕಗಳಲ್ಲಿ 7ನೇ ಪ್ರಶ್ನೆ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು. 3 + √5 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 2 + √5 ಅಭಾಗಲಬ್ಧ ಸಂಖ್ಯೆ ಸಾಧಿಸಿ. 3 - √3 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇಲ್ಲಿ ನೆನಪಿರಲಿ, 3 + √5 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವಾಗ 3 + √5 ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರೆದಿಟ್ಕೊಳ್ರಿ. ಅದೇ ರೀತಿ 3 + √5 ಕಂಪಲ್ಸರಿ P/Q ಅಂತ ಬರೀರಿ. 3 + √5 P/Q ಅಂತ ಬರೀರಿ. ಇದನ್ನ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿದರೆ ಖಂಡಿತವಾಗಿಯೂ 2 ಅಂಕಗಳನ್ನು ನಾಳಿನ ಪೂರ್ವಸಿದ್ಧತಾ ಪರೀಕ್ಷೆ 3 ಅದೇ ರೀತಿ ವಾರ್ಷಿಕ ಪರೀಕ್ಷೆಯಲ್ಲಿ 2 ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು. 8ನೇ ಸಮಸ್ಯೆ ವರ್ಜಿಸುವ ವಿಧಾನದಿಂದ ಸಮೀಕರಣ ಜೋಡಿ ಬಿಡಿಸುವುದು. ಇಲ್ಲಿ ವರ್ಜಿಸುವ ವಿಧಾನ ಮಾಡೋದಕ್ಕಿಂತ ಮುಂಚೆ 2 ಹಂತದ ಲೆಕ್ಕಗಳನ್ನು 2 ರೀತಿಯ ಲೆಕ್ಕಗಳನ್ನು ನಾನು ಹೇಳ್ತೀನಿ. ಮೊದಲು ನೀವು ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ, ಮೊದಲ ಮತ್ತು 2ನೇ ಸಮೀಕರಣ ಎಲ್ಲ ಚಿಹ್ನೆಗಳನ್ನು ಅಬ್ಸರ್ವ್ ಮಾಡಿರಿ. ಮೊದಲ ಸಮೀಕರಣ ಪ್ಲಸ್ ಆಗಿದ್ದು 2ನೇ ಸಮೀಕರಣ ಎಲ್ಲವೂ ಪ್ಲಸ್ ಇದ್ರಪ್ಪ ಅಂದರೆ ನೀವು ಚಿಹ್ನೆಯನ್ನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಚಿಹ್ನೆಯನ್ನು ಚೇಂಜ್ ಮಾಡ್ಕೊಂಡ್ರೆ 2ನೇ ಸಮೀಕರಣದಲ್ಲಿ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ. +y - y ಕ್ಯಾನ್ಸಲ್ ಆದಾಗ x ಬೆಲೆ 2 ಆಗುತ್ತೆ. ಅಂದರೆ 1 - 2 ಈಸ್ ಈಕ್ವಲ್ ಟು -1 ಆಗುತ್ತೆ. 6ರಲ್ಲಿ 8 ಕಳೆದ್ರೆ -2 ಆಗುತ್ತೆ. ಎಕ್ಸ್ನ ಬೆಲೆ 2 ಕಡೆಗೆ ಮೈನಸ್ ಇರೋದ್ರಿಂದ ಎಕ್ಸ್ನ ಬೆಲೆ 2 ಆಗುತ್ತೆ. ಎಕ್ಸ್ನ ಬೆಲೆ 2ನ್ನು ಸಮೀಕರಣ 1 ಅಥವಾ 2ರಲ್ಲಿ ಆದೇಶ ಮಾಡಿದಾಗ ವೈನ ಬೆಲೆ 4 ಬರುತ್ತೆ. ಈ ರೀತಿಯ ಹಲವಾರು ಸಮಸ್ಯೆ. ಇದರಲ್ಲಿ ಇನ್ನೊಂದು ರೀತಿಯ ಸಮಸ್ಯೆ ಏನಪ್ಪ ಅಂದರೆ, ಸಮೀಕರಣ 1 ಮತ್ತು ಸಮೀಕರಣ 2ರಲ್ಲಿ ವಿರುದ್ಧ ಚಿಹ್ನೆ ಇರುತ್ತೆ. ಅಂದರೆ ಒಂದು ಕಡೆ ಪ್ಲಸ್ ಇದ್ದರೆ ಇನ್ನೊಂದು ಕಡೆ ಮೈನಸ್ ಇದ್ದಾಗ ಡೈರೆಕ್ಟಾಗಿ ಸಮೀಕರಣ 1 ಮತ್ತು 2ನ್ನ ಕ್ಯಾನ್ಸಲ್ ಮಾಡಿ ಯಾವುದೇ ರೀತಿ ಚಿಹ್ನೆಯನ್ನು ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಕೂಡಿ ಎಕ್ಸ್ನ ಬೆಲೆ ವೈನ ಬೆಲೆಯನ್ನು ಬರೆದ್ಬಿಟ್ರೆ ಸುಲಭವಾಗಿ 2 ಅಂಕಗಳನ್ನು ಪಡೆದುಕೊಳ್ಬೋದು. 9ನೇ ಪ್ರಶ್ನೆ SN ಸೂತ್ರದ ಲೆಕ್ಕಗಳನ್ನು ಕೇಳ್ಬೋದಲ್ಲ, ಖಂಡಿತವಾಗಿಯೂ SN ಸೂತ್ರದ ಲೆಕ್ಕ ಕೇಳ್ತಾರೆ ಪರೀಕ್ಷೆಯಲ್ಲಿ. SN ಸೂತ್ರದ ಲೆಕ್ಕ ಯಾವ ರೀತಿ ಇರುತ್ತಪ್ಪ ಅಂದರೆ, ಎಕ್ಸಾಂಪಲ್ 2, 4, 6, 8 ಡ್ಯಾಶ್ ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಮೊತ್ತ ಅನ್ನೋ ವರ್ಡ್ ಹೈಲೈಟ್ ಆಯ್ತಪ್ಪ ಅಂದರೆ ಅದು SN ಸೂತ್ರದ ಲೆಕ್ಕ ಆಗಿರುತ್ತೆ. ಸೂತ್ರ ಹೀಗಿದೆ: SN = n/2 2a + n - 1 × d. ಇಲ್ಲೊಂದು ಸಮಸ್ಯೆ ಕೊಟ್ಟಿರ್ತೇನೆ. 3, 7, 11 ಈ ಸಮಾಂತರ ಶ್ರೇಣಿಯ 10 ಪದಗಳ ಮೊತ್ತ ಕಂಡುಹಿಡಿಯಿರಿ. a ಬೆಲೆ 3, d ಬೆಲೆ 4, 7ರಲ್ಲಿ 3 ಕಳೆದ್ರೆ 4 ಆಗುತ್ತೆ. 10 ಪದಗಳ ಮೊತ್ತ ಅಂದರೆ S10 ಕಂಡುಹಿಡಿಯೋಣ. n = 10 ಆಗುತ್ತೆ. ಪ್ರಶ್ನೆ ಪ್ರಕಾರ SN = n/2 2a + n - 1 × d ಸೂತ್ರ ಹಾಕಿದಾಗ 10/2 n/2 ಅಂದರೆ a ಬೆಲೆ 3 ಪ್ಲಸ್ n ಬೆಲೆ 10 d ಬೆಲೆ 4. ಇಲ್ಲಿ 2 3 6. ಇಲ್ಲಿ 10ನ್ನು 2ರಿಂದ ಭಾಗಿಸಿದಾಗ 5 ಬರುತ್ತೆ. 10ರಲ್ಲಿ 1 ಕಳೆದ್ರೆ 9, 9 4 36. 36ನ್ನು 6 ಜೊತೆ ಕೂಡಿದಾಗ 42 ಬರುತ್ತೆ. 42ನ್ನು 5ರೊಂದಿಗೆ ಗುಣಿಸಿದಾಗ S10 ಪದಗಳ ಮೊತ್ತ 210 ಆಗುತ್ತೆ. 10ನೇ ರೀತಿಯ ಸಮಸ್ಯೆ ಯಾವುದಪ್ಪ ಅಂದರೆ, ಶೋಧಕವನ್ನು ಕಂಡುಹಿಡಿಯುವುದು. ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ 2 ಅಂಕ ಕೇಳ್ತಾರೆ. ಶೋಧಕದ ಸೂತ್ರ ಹೀಗಿದೆ: ಡೆಲ್ಟಾ = b² - 4ac. b² - 4ac. ನೀವು ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ, ಎಲ್ಲರೂ ಏನು ಮಾಡ್ತೀರಿ, ಶೋಧಕವನ್ನು ಕಂಡುಹಿಡಿತೀರಿ, ಆದರೆ ಮೂಲಗಳ ಸ್ವಭಾವವನ್ನು ಬರೆಯೋದು ಮರಿತೀರಿ. ಖಂಡಿತವಾಗಿಯೂ ಕಂಪಲ್ಸರಿ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವ ಬರೆದ್ರೆ ಪೂರ್ತಿ 2 ಅಂಕ ಸಿಗುತ್ತೆ. ನೀವೇನಾದರೂ ಮೂಲಗಳನ್ನು ಬರೀದೇ ಇದ್ದರೆ ಅಂಕಗಳನ್ನು ಕಟ್ ಮಾಡ್ತಾರೆ. ಹಾಗಾಗಿ ಶೋಧಕ b² - 4ac ಅಂದರೆ ನೀವು b² - 4ac ಕಂಡುಹಿಡ್ಕೊಂಡಾಗ ಅದರ ಬೆಲೆ 0 ಬಂದಿತ್ತಪ್ಪ ಅಂದರೆ ಸಮನಾದ ಮೂಲ ಇರುತ್ತೆ. b² - 4ac 0ಗಿಂತ ಚಿಕ್ಕದಾದಾಗ ಅಂದರೆ -1 -2 -3 ಬಂತಂದರೆ b² - 4ac 0ಗಿಂತ ದೊಡ್ಡದಾದಾಗ ಅಂದರೆ b² - 4ac 0ಗಿಂತ ದೊಡ್ಡದು ಅಂದರೆ 1 2 3 4 5 6 ಎಷ್ಟಾದರೂ ಅಂದರೆ 0ಗಿಂತ ಹೆಚ್ಚು ಬಂದಾಗ b² - 4ac 0ಗಿಂತ ಹೆಚ್ಚು ಬಂದಾಗ ಭಿನ್ನವಾದ ಮೂಲಗಳು 2 ಭಿನ್ನವಾದ ಮೂಲಗಳು ಇರುತ್ತೆ. ಅದೇ ಶೋಧಕ b² - 4ac ಮೈನಸ್ ವ್ಯಾಲ್ಯೂ ಬಂತಪ್ಪ ಅಂದರೆ b² - 4ac ಲೆಕ್ಕ ಮಾಡಿದಾಗ ಮೈನಸ್ ಬೆಲೆಗಳು ಬಂದಾಗ ಈ ಸಮೀಕರಣಕ್ಕೆ ಯಾವುದೇ ಮೂಲಗಳು ಇರುವುದಿಲ್ಲ. ಇನ್ನೊಂದು ಸಲ ಹೇಳ್ತೀನಿ, ಶೋಧಕವನ್ನು ಕಂಡುಹಿಡಿದು ಕಡ್ಡಾಯವಾಗಿ ಮೂಲಗಳನ್ನು ಬರೀಲೇಬೇಕು. ಇದಿಷ್ಟು 2 ಅಂಕದ ಪ್ರಶ್ನೆ. ಇದಕ್ಕೆ ಮಾದರಿ ಸಮಸ್ಯೆ: 2x² - 3x + 5. a ಬೆಲೆ 2, b ಬೆಲೆ -3, c ಬೆಲೆ 5. ಡೆಲ್ಟಾ = b² - 4ac ಬರ್ಕೊಂಡಾಗ b² ಅಂದರೆ -3² ಮೈನಸ್ ಸೂತ್ರದಲ್ಲಿ ಹಾಗೆ ಇರಲಿ. 4 × 2 × 5 3 3 9 -4 2 8 8 5 40. 40ರಲ್ಲಿ 9 ಕಳಿತೀವಿ, ಆದರೆ ಇಲ್ಲಿ 9ರಲ್ಲಿ 40 ಕಳೆದಾಗ
-31 ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿರಿ, b² - 4ac ಬೆಲೆ -31 ಇದೆ. -31 ಅನ್ನೋದು 0ಗಿಂತ ಚಿಕ್ಕದಾಗಿರೋದ್ರಿಂದ ಈ ಒಂದು ಸಮೀಕರಣಕ್ಕೆ ಯಾವುದೇ ಮೂಲಗಳು ಇರೋದಿಲ್ಲ. ಮುಂದಿನ ಪ್ರಶ್ನೆ, ದೂರ ಸೂತ್ರ. ಎರಡು ಬಿಂದುಗಳ ನಡುವಿನ ದೂರವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ದೂರದ ಸೂತ್ರ ಹೀಗಿದೆ: d = x2 - x1 2 + y2 - y1 2. ಇಲ್ಲಿ ಸೂತ್ರವನ್ನು ಹಾಕಿಕೊಂಡಾಗ ಇಲ್ಲಿ ಇದಕ್ಕೆ ಮಾದರಿ ಸಮಸ್ಯೆ ಹೀಗಿದೆ: a ನಿರ್ದೇಶಾಂಕಗಳು 1, -5, b ನಿರ್ದೇಶಾಂಕಗಳು -4, 5. ಈ ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಿರಿ. x1 ಬೆಲೆ 1, y1 ಬೆಲೆ -5, x2 ಬೆಲೆ -4, y2 ಬೆಲೆ 5. d = x2 - x1 ಅಂದರೆ -4 - 1 2 + 5 ಮೈನಸ್ ಸೂತ್ರದಲ್ಲಿ ಮೈನಸ್ ಇರೋದ್ರಿಂದ ಮತ್ತೆ ಒಂದು ಬ್ರ್ಯಾಕೆಟ್ ಹಾಕಿದ್ದೀನಿ, -5 2. ಇಲ್ಲಿ -4 -1 ಎರಡೂ ಮೈನಸ್ ಇದ್ದಾಗ ಕೂಡಿ ಮೈನಸ್ ಚಿಹ್ನೆ ಇಟ್ಟಿದ್ದೀನಿ, -5 2 ಪ್ಲಸ್ ಇಲ್ಲಿ ನೋಡಿರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 5 + 5 2. -5 2 ಅಂದರೆ 5 5 25, 5 + 5 ಅಂದರೆ 10 ಸ್ಕ್ವಯರ್. d = √25, 10 100. d = √125. 125ನ್ನು √25 √5 ಅಂತ ಬರ್ಕೊಳ್ಬೋದು. 25ರ ವರ್ಗಮೂಲ √25 ಅಂದರೆ 5. ದೇರ್ಫೋರ್ ಈ ಬಿಂದುಗಳ ನಡುವಿನ ದೂರ ಅಂದರೆ 1, -5, 4, -5 ಬಿಂದುಗಳ ನಡುವಿನ ದೂರ d = 5 √5 ಮಾನಗಳು ಆಗಿರುತ್ತೆ. ಈ ರೀತಿಯ ಸಮಸ್ಯೆಗಳನ್ನು ಬಿಡಿಸಿದರೆ ಸುಲಭವಾಗಿ ನೀವೇ ಮಾಡ್ಬೋದು, 2 ಅಂಕಗಳನ್ನು ಪಡಿಬೋದು. ಮುಂದಿನದಾಗಿ 3 ಅಂಕದ ಪ್ರಶ್ನೆ. 3 ಅಂಕದ ಪ್ರಶ್ನೆ ಯಾವುದಪ್ಪ ಸುಲಭವಾಗಿ ತೆಗಿಬೋದಪ್ಪ ಅಂದರೆ, ವೃತ್ತದ ಮೇಲಿನ ಪ್ರಮೇಯಗಳು. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಪರಸ್ಪರ ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ನಾಳಿನ ಪರೀಕ್ಷೆಯಲ್ಲಿ ಪ್ರಮೇಯವನ್ನು ಕಡ್ಡಾಯವಾಗಿ ಚಿತ್ರ ಬರೀಲೇಬೇಕಾಗುತ್ತೆ. ಅದೇ ರೀತಿ ಚಿತ್ರದಲ್ಲಿ ಕ್ಲೀನಾಗಿ ಅಕ್ಷರಗಳನ್ನು ಗುರುತಿಸ್ರಿ, ದತ್ತವನ್ನು ಕ್ಲೀನಾಗಿ ಬರೀರಿ, ಸಾಧನೆಯನ್ನು ಕ್ಲೀನಾಗಿ ಬರೀರಿ. ಯಾಕಪ್ಪ ಅಂದರೆ ಚಿತ್ರಕ್ಕೂ ಅಂಕಗಳಿರುತ್ತೆ, ಪ್ರತಿ ಹಂತಕ್ಕೂ ಅಂಕಗಳಿರುತ್ತೆ. ಹಾಗಾಗಿ ತಪ್ಪದೆ ಸಾಧನೀಯ, ದತ್ತ, ರಚನೆ, ಸಾಧನೆಗಳನ್ನು ಬರೀರಿ. 3 ಅಂಕಗಳನ್ನು ನಿಮ್ಮದಾಗಿಸ್ಕೊಳ್ಳಿ. ಅದೇ ರೀತಿ ಇನ್ನೊಂದು ಪ್ರಮೇಯ ಯಾವುದಪ್ಪ ಅಂದರೆ ಪ್ರಮೇಯ 2. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ಈ ಪ್ರಮೇಯಕ್ಕೂ ಕೂಡ ಚಿತ್ರವನ್ನು ಸೂಕ್ತವಾಗಿ ಚೆನ್ನಾಗಿ ಬರೀರಿ. ಚಿತ್ರಕ್ಕೂ ಕೂಡ ಅಂಕಗಳಿರುತ್ತೆ. ಸೂಕ್ತವಾದ ದತ್ತ, ಸಾಧನೀಯ, ರಚನೆ, ಸಾಧನೆಗಳನ್ನು ಬರೆದ್ರೆ ಸುಲಭವಾಗಿ ನೀವೇ ಮಾಡ್ಬೋದು, 3 ಅಂಕಗಳನ್ನು ಗಳಿಸ್ಬೋದು. ಈ 2ರಲ್ಲಿ ಒಂದು ಪ್ರಮೇಯ ನಾಳಿನ ಪರೀಕ್ಷೆಗೆ ಖಂಡಿತವಾಗಿಯೂ ಇರುತ್ತೆ. ಪ್ರಮೇಯ ಆದಷ್ಟು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಪರಸ್ಪರ ಸಮನಾಗಿರುತ್ತೆ. ಈ ಒಂದು ಪ್ರಮೇಯವನ್ನು ಹೆಚ್ಚಾಗಿ ಕೇಳಿದರೆ ಈ ಪ್ರಮೇಯವನ್ನು ಹೆಚ್ಚಾಗಿ ವರ್ಕೌಟ್ ಮಾಡಿರಿ. ಅದೇ ರೀತಿ ಇದರಲ್ಲೇ ಇರುವ 2ನೇ ಪ್ರಮೇಯವನ್ನು ಕೂಡ ವರ್ಕ್ ಮಾಡಿದರೆ ಈ 2ರಲ್ಲಿ ಒಂದು ಪ್ರಮೇಯವು ಕೇಳ್ತಾರೆ, 3 ಅಂಕಗಳು ನಿಮಗೆ ಸಿಗತ್ತೆ. ಮುಂದಿನ ಪ್ರಶ್ನೆ ಸಂಖ್ಯಾಶಾಸ್ತ್ರದ ಮೇಲೆ ಬಹುಲಕ ಮತ್ತು ಸರಾಸರಿಯನ್ನು ಈ 2 ಲೆಕ್ಕಗಳನ್ನು ಓದಿದರೆ 3 ಅಂಕಗಳನ್ನು ನಿಮ್ಮದಾಗಿಸ್ಕೊಳ್ಬೋದು. ಸರಾಸರಿ, ಮೊದಲಿಗೆ ಸರಾಸರಿ ಕಂಡುಹಿಡಿಯೋ ಸೂತ್ರ x ಬಾರ್ = ಸಿಗ್ಮಾ fi xi / ಸಿಗ್ಮಾ fi ಆಗಿರುತ್ತೆ. ಇದಕ್ಕೆ ಮಾದರಿ ಸಮಸ್ಯೆ ಕೊಟ್ಟಿದ್ದೀನಿ, ವರ್ಗಾಂತರ ಆವೃತ್ತಿ ಕೊಟ್ಟಿದ್ದಾರೆ. ಮಧ್ಯ ಬಿಂದು ಹೆಂಗೆ ಕಂಡುಹಿಡಿದಪ್ಪ ಅಂದರೆ ವರ್ಗಾಂತರವನ್ನು ಕೂಡಿ ಅದನ್ನ ಅರ್ಧ ಮಾಡು. 0ಗೆ 10 ಕೂಡಿಸಿದಾಗ 10 ಆಗುತ್ತೆ, 10ರ ಅರ್ಧ 5 ಮಧ್ಯ ಬಿಂದು. ಇಲ್ಲಿ ನೋಡಿರಿ ವರ್ಗಾಂತರ 20 10ನ್ನು ನೀವೇ ಮಾಡಿರಿ, ಕೂಡ್ರಿ 20 ಮತ್ತು 10ನ್ನು ವರ್ಗಾಂತರ 10 ಮತ್ತು 20ನ್ನು ಕೂಡಿದಾಗ 30 ಆಗುತ್ತೆ. 30ರ ಅರ್ಧ 15 ಆಗುತ್ತೆ. 30 ಇಲ್ಲೇ 2 ಬರೆದ್ರೆ ಸಾಕು. 5ಕ್ಕೆ 10 ಸೇರಿಸಿದ್ರೆ 15, 15ಕ್ಕೆ 10 ಸೇರಿಸಿದ್ರೆ 25, 25ಕ್ಕೆ 10 ಸೇರಿಸಿದ್ರೆ 35, 35ಕ್ಕೆ 10 ಸೇರಿಸಿದ್ರೆ 45. ಇದು ಮಧ್ಯ ಬಿಂದು ಸಿಗತ್ತೆ. fi xi ಅಂದರೆ ಈ 3 ಮತ್ತು 5ನ್ನು ಗುಣಿಸ್ಕೊಂಡಾಗ 15 ಬರುತ್ತೆ. 3 5 15, 15 5 75, 25 9 225, 35 5 175, 45 3 135. ಇದನ್ನು ಕೂಡಿಕೊಂಡಾಗ ಸಿಗ್ಮಾ fi xi 625 ಬರುತ್ತೆ. ನಾನಿಲ್ಲಿ ಆವೃತ್ತಿಯನ್ನು ಕೂಡಿಕೊಂಡಾಗ ಸಿಗ್ಮಾ fi ಸಿಗುತ್ತೆ. ಸಿಗ್ಮಾ fi ಬೆಲೆ 25. ಈ ಒಂದು ಸಿಗ್ಮಾ fi xiನ ಸಿಗ್ಮಾ fiನೊಂದಿಗೆ ಭಾಗಿಸಿದಾಗ ಅಂದರೆ 625ನ್ನು 25ರೊಂದಿಗೆ ಭಾಗಿಸಿದಾಗ ಸರಾಸರಿ 25 ಬರುತ್ತೆ. ಇದು ಸುಲಭವಾಗಿ 3 ಅಂಕಗಳನ್ನು ಗಳಿಸ್ಬೋದು. ಇಲ್ಲಿ ಕೆಲವೊಂದು ಅಭ್ಯಾಸ ಲೆಕ್ಕಗಳನ್ನು ಕೊಟ್ಟಿದ್ದೀನಿ, ತುಂಬ ಸರಳ, ನಿಮ್ಮಿಂದಲೂ ಸಾಧ್ಯವಿದೆ, ಒಮ್ಮೆ ಪ್ರಯತ್ನಿಸಿ ಅಂತ ಹೇಳಿದ್ದಾರೆ. ಮತ್ತು ಈ ಹಿಂದೆ ನಡೆದ ಪರೀಕ್ಷೆಯಲ್ಲಿ ಕೇಳಿರುವ ಪ್ರಶ್ನೆಗಳು ಇದಾಗಿದ್ದು ನೀವು ಇಂದು ವರ್ಕ್ ಮಾಡಿದರೆ 3 ಅಂಕಗಳು ಸುಲಭವಾಗಿ ಪಡೆಯಬಹುದು. ಉತ್ತರಗಳನ್ನು ಸಹಿತ ಕೊಟ್ಟಿದ್ದಾರೆ ಇಲ್ಲಿ. ಮುಂದಿನ ಪ್ರಶ್ನೆ ಸಂಖ್ಯಾಶಾಸ್ತ್ರದಲ್ಲಿ ಬಹುಲಕವನ್ನು ಕಂಡುಹಿಡಿಯುವುದು. ಬಹುಲಕದ ಸೂತ್ರ ಬಹುಲಕ = L ಪ್ಲಸ್ ಬ್ರಾಕೆಟ್ ಓಪನ್ f1 - f0 2 ಟೈಮ್ಸ್ ಆಫ್ f1 - f0 - f2 ಇಂಟು h ಆಗುತ್ತೆ. ಬಹುಲಕವನ್ನು ಹೆಂಗೆ ಕಂಡುಹಿಡಿದಪ್ಪ ಅಂದರೆ ಇಲ್ಲಿ
ಅವರು ಕೋಷ್ಟಕ ಕೊಟ್ಟಿರ್ತಾರೆ ವರ್ಗಾಂತರ ಆವೃತ್ತಿ. ವರ್ಗಾಂತರ 10ರಿಂದ 25 2 ಇದೆ, 20ರಿಂದ 40 3, 40ರಿಂದ 55 7, 55ರಿಂದ 70 6, 70ರಿಂದ 85 6, ಅದೇ ರೀತಿ 85ರಿಂದ 100 6 ಇದೆ. ಇಲ್ಲಿ ಆವೃತ್ತಿಯನ್ನು ಗಮನಿಸಿ, ಎಲ್ಲರೂ ಏನು ಮಾಡಿರಿ, ಆವೃತ್ತಿಯನ್ನು ಗಮನಿಸಿದಾಗ ಅತ್ಯಂತ ಹೆಚ್ಚಿನ ಬೆಲೆ ಯಾವುದಿದೆ, 7 ಇದೆ. 7 ಇದೆ, ಅದನ್ನು ನೀವು ಗುರ್ತು ಮಾಡ್ಕೊಂಡಾಗ ಈ 7ಅನ್ನು F1 ಅಂತ ತೆಗೆದುಕೊಳ್ರಿ, ಅದರ ಹಿಂದಿರೋ ಬೆಲೆನ F0 ಅಂತ ತೆಗೆದುಕೊಳ್ರಿ, F1 ಮುಂದಿರೋ ಬೆಲೆನ F2 ಅಂತ ತೆಗೆದುಕೊಳ್ರಿ. ಇಲ್ಲಿ ನಾವು ಅತ್ಯಂತ ಗರಿಷ್ಠ ಆವೃತ್ತಿ ಯಾವುದಿದೆ ಅದನ್ನು ಮಾರ್ಕ್ ಹಾಕಿದಾಗ 40ರಿಂದ 55 ವರ್ಗಾಂತರ ಇದೆ. 40 ಎಡಗಡೆ ಇರುವ ಬೆಲೆ L ಆಗಿರುತ್ತೆ. ಹೆಚ್ಚು ಅಂದರೆ ವರ್ಗಾಂತರದ ಗಾತ್ರ 10ಕ್ಕೆ ಎಷ್ಟು ಸೇರಿಸಿದ್ರೆ 25 ಆಗುತ್ತೆ, 10ಕ್ಕೆ 15 ಸೇರಿಸಿದ್ರೆ 25 ಆಗುತ್ತೆ. ಹಾಗಾಗಿ ಹೆಚ್ಚು ಬೆಲೆ 15 ಆಗುತ್ತೆ. ಈ ಎಲ್ಲ ಬೆಲೆಗಳನ್ನು ಅಲ್ಲಿ ಆದೇಶ ಮಾಡಿದಾಗ ನಮಗೆ ಬಹುಲಕ ಆದೇಶ ಮಾಡಿದಾಗ ಏನಾಗುತ್ತೆ, ಬಹುಲಕದಲ್ಲಿ ಸೂತ್ರದಲ್ಲಿ ಆದೇಶ ಮಾಡಿದಾಗ ಬಹುಲಕ ಎಷ್ಟು ಬರುತ್ತೆ, 52 ಬರುತ್ತೆ. ಇನ್ನೊಂದು ತಿಳಿದುಕೊಳ್ಳ್ರಿ, ಇಲ್ಲಿ ಮೊದಲಿಗೆ ಅತ್ಯಂತ ಹೆಚ್ಚಿನ ಆವೃತ್ತಿಯನ್ನು ಗಮನಿಸಿದಾಗ ಅತ್ಯಂತ ಹೆಚ್ಚಿನ ಬೆಲೆ ಯಾವುದಿರುತ್ತೋ ಉತ್ತರನೂ ಅಲ್ಲೇ ಸಿಗತ್ತೆ. ಅತ್ಯಂತ ಹೆಚ್ಚಿನ ಆವೃತ್ತಿ 7 ಇದೆ, ಅದರ ವರ್ಗಾಂತರ 40ರಿಂದ 55 ಇದೆ. ಹಾಗಾಗಿ ನಮ್ಮ ಬಹುಲಕ 40ಕ್ಕಿಂತ ಹೆಚ್ಚು 55ಕ್ಕಿಂತ ಕಡಿಮೆ ಬರುತ್ತೆ ಅಂತ ಆಲ್ರೆಡಿ ನಿಮಗೆ ಗೊತ್ತಿರಬೇಕು. ಹಾಗಾಗಿ ಇದ್ಯಾಕೆ ತಿಳ್ಕೊಬೇಕಪ್ಪ ಅಂದರೆ, ನಮಗೆ ಉತ್ತರ ಕೊನೆಗೆ ನಮಗೇನಾದರೂ ಉತ್ತರ ಬಂದಾಗ ಅಲ್ಲಿ ಏನಾದರೂ ತಪ್ಪಾಗಿತ್ತಪ್ಪ ಅಂದರೆ ಸರಿಪಡಿಸ್ಕೋಬೋದು. ಬಹುಲಕ 52 ಬಂದಿದೆ. ಇಲ್ಲಿ ನೋಡಿರಿ ವರ್ಗಾಂತರ 40ರಿಂದ 55 ಇದೆ. ಹಂಗಾರೆ ನಮ್ಮ ಪ್ರಶ್ನೆಗೆ ಉತ್ತರ 40ರಿಂದ 55 ಒಳಗೆ ಬರಬೇಕು ಅಂತ ನಿಮಗೆ ಗೊತ್ತಿರಬೇಕು. ಹಾಗಾಗಿ ಇದಕ್ಕೆ ಉತ್ತರ ಎಷ್ಟು ಬಂದಿದೆ, ಬಹುಲಕ = 52 ಬಂದಿದೆ. ಇದಿಷ್ಟು 3 ಅಂಕದ ಪ್ರಶ್ನೆ ಆಗಿದ್ದು, ಇಲ್ಲಿ ಒಂದಿಷ್ಟು ಅಭ್ಯಾಸ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ತುಂಬ ಸುಲಭ, ನಿಮ್ಮಿಂದಲೂ ಸಾಧ್ಯವಿದೆ, ಒಮ್ಮೆ ಹಿಂದೆ ಪ್ರಯತ್ನಿಸಿ ಅಂತ ಹೇಳಿದ್ದಾರೆ. ಇವುಗಳನ್ನೆಲ್ಲ ಪ್ರಯತ್ನಿಸಿ ಸುಲಭವಾಗಿ ನೀವು 3 ಅಂಕಗಳನ್ನು ಈ ಪ್ರಶ್ನೆಗಳೆಲ್ಲ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವ ಪ್ರಶ್ನೆಗಳಾಗಿವೆ. ಇವುಗಳನ್ನೆಲ್ಲ ಮನೆಯಲ್ಲಿ ಬಿಡಿಸ್ರಿ, ಮುಂದೆ ಬರುವ ವಾರ್ಷಿಕ ಪರೀಕ್ಷೆಗೂ ಇದು ಅನುಕೂಲ ಆಗುತ್ತೆ. ಕೊನೆಯದಾಗಿ 4 ಅಂಕದ ಪ್ರಶ್ನೆ ಯಾವುದಪ್ಪ ಅಂದರೆ ನಕ್ಷಾ ವಿಧಾನ. ನಕ್ಷೆಯ ವಿಧಾನದಲ್ಲಿ ಖಂಡಿತವಾಗಿಯೂ ನೀವು ನೆನ್ಪಿಟ್ಕೋಬೇಕಾದ ಅಂಶ ಏನಪ್ಪ ಅಂದರೆ ಸ್ಕೇಲನ್ನು ಮರೆಯದೆ ಬರೆಯಿರಿ. ಅದೇ ರೀತಿ X ಅಕ್ಷ Y ಅಕ್ಷವನ್ನು ಬರೆಯಿರಿ. ಅದೇ ರೀತಿ ಪೆನ್ಸಿಲಲ್ಲಿ ಕ್ಲೀನಾಗಿ ಸ್ಕೇಲ್ನ ಯೂಸ್ ಮಾಡಿ ನಕ್ಷೆಯನ್ನು ಬರೀರಿ. ಯಾವುದೇ ರೀತಿ ನೀವು ಕಾಟು ಚಿತ್ತು ಮಾಡಿದರೆ 4 ಅಂಕಗಳು ಪೂರ್ಣ ಅಂಕಗಳು ಸಿಗೋದಿಲ್ಲ. ಇದನ್ನು ದುಂಡಾಗಿ ಅಂದವಾಗಿ ಬರೆದ್ರೆ 4 ಅಂಕಗಳನ್ನು ಸುಲಭವಾಗಿ ಗಳಿಸ್ಬೋದು. ಇದಕ್ಕೆ ಮಾದರಿ ಸಮಸ್ಯೆಗಳನ್ನು ಕೊಟ್ಟಿದ್ದೀರಿ, ಅದನ್ನು ನೀವು ಮನೆಯಲ್ಲಿ ಗ್ರಾಫ್ ವರ್ಕ್ ಮಾಡಿ ನಾಳೆ 4 ಅಂಕಗಳನ್ನು ಗಳಿಸ್ರಿ ಅಂತ ಹೇಳ್ತೇನೆ. ಮುಂದಿನ ಪ್ರಶ್ನೆ 4 ಅಂಕದ ಪ್ರಶ್ನೆ, ಕೊನೆಯ ಪ್ರಶ್ನೆ. ತ್ರಿಭುಜಗಳು ಅಂದರೆ ತ್ರಿಭುಜಗಳಲ್ಲಿ ಟೇಲ್ಸ್ನ ಪ್ರಮೇಯ, ಅದೇ ರೀತಿ ಕೋನ ನಿರ್ಧಾರಕ ಗುಣದ ಮೇಲೆ ಪ್ರಮೇಯಗಳಿರುತ್ತೆ. ಟೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ. ತ್ರಿಭುಜಗಳನ್ನು 2 ಬಾಹುಗಳನ್ನು 2 ಬಿಂದುಗಳಲ್ಲಿ ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದನ್ನು ಇನ್ನೂ ಈಸಿಯಾಗಿ ಹೇಳ್ಬೇಕಪ್ಪ ಅಂದರೆ ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಕೂಡ ಹೇಳ್ಬೋದು. ಈ ಒಂದು ಪ್ರಮೇಯದಲ್ಲಿ ನೀವು ಗಮನವಿಡಬೇಕಾದ ಅಂಶ ಏನಪ್ಪ ಅಂದರೆ ಪ್ರಮೇಯಕ್ಕೆ ಸಂಬಂಧಿಸಿದಂತೆ ಚಿತ್ರವನ್ನು ಅಂದವಾಗಿ ಬರೆಯಿರಿ. ಅದೇ ರೀತಿ ಯಾವುದೇ ಅಕ್ಷರಗಳನ್ನು ಬಿಡದೆ, ಯಾವುದೇ ಬಿಂದುಗಳನ್ನು ಬಿಡದೆ, ಯಾವುದೇ ರೇಖೆಗಳನ್ನು ಬಿಡದೆ ಅಂದವಾಗಿ ಬರೆದ್ರೆ ಪ್ರಮೇಯಕ್ಕೆ ಅಂಕಗಳು ಚಿತ್ರಕ್ಕೂ ಇರುತ್ತೆ, ದತ್ತಕ್ಕೂ ಇರುತ್ತೆ, ಸಾಧನೆಯಕ್ಕೂ ಇರುತ್ತೆ, ರಚನೆಗೂ ಇರುತ್ತೆ, ಅದೇ ರೀತಿ ಸಾಧನೆಗೂ ಇರುತ್ತೆ. ಇಲ್ಲಿ ತ್ರಿಭುಜ ADE BDE ವಿಸ್ತೀರ್ಣ ತೆಗೆದುಕೊಂಡಾಗ AD/DB ಬಂತು. ಅದೇ ರೀತಿ ತ್ರಿಭುಜ ADE DEC ತ್ರಿಭುಜ ತೆಗೆದುಕೊಂಡಾಗ ಉತ್ತರ AE/EC ಬಂತು. ಇಲ್ಲಿ ಸಮೀಕರಣ 1 ಮತ್ತು 2ರಿಂದ ಅಂದರೆ ತ್ರಿಭುಜ BDC ವಿಸ್ತೀರ್ಣ ತ್ರಿಭುಜ DEC ವಿಸ್ತೀರ್ಣ ನಾವು ಸಮರೂಪ ಅನ್ಬೋದು. ಯಾಕಂದರೆ ಒಂದೇ ರೇಖೆ DE ಮೇಲೆ ಆ 2 ತ್ರಿಭುಜಗಳು ನಿಂತ್ಕೊಂಡಿರೋದ್ರಿಂದ ತ್ರಿಭುಜ BDE ವಿಸ್ತೀರ್ಣ ತ್ರಿಭುಜ DEC ವಿಸ್ತೀರ್ಣ ಅನ್ಬೋದು. ಇದನ್ನು ಸಮೀಕರಣ 3 ಅಂತ ಕರೆದಾಗ ಸಮೀಕರಣ 1 ಮತ್ತು 2 ಮತ್ತು 3ರಿಂದ AD/DB AE/EC ಅನ್ಬೋದು. ನಾಳೆಯ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಪ್ರಮೇಯ ಇಂಪಾರ್ಟೆಂಟ್ ಆಗಿದೆ. ಕೂಡಲೇ ಇದನ್ನ ಕಲಿತು 4 ಅಂಕಗಳು ನಿಮ್ಮದಾಗಿಸ್ಕೊಳ್ಳಿ. ಅದೇ ರೀತಿ ಟೇಲ್ಸ್ನ ಪ್ರಮೇಯದ ಜೊತೆಗೆ ಕೋನ ನಿರ್ಧಾರಕ ಗುಣದ ಪ್ರಮೇಯವನ್ನು ಕಲಿಯಿರಿ. ಕೋನ ನಿರ್ಧಾರಕ ಗುಣದ ಹೇಳಿಕೆ 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮಾನುಪಾತದಲ್ಲಿರುತ್ತದೆ. ಆದ್ದರಿಂದ ಆ ತ್ರಿಭುಜ ಸಮರೂಪವಾಗಿರುತ್ತದೆ. ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ABC ತ್ರಿಭುಜ, ಅದೇ ರೀತಿ DEF ತ್ರಿಭುಜ ತೆಗೆದುಕೊಳ್ಳೋಣ. ಅದೇ ರೀತಿ ಈ ಒಂದು ಪ್ರಮೇಯಕ್ಕೆ ಸಂಬಂಧಿಸಿದಂತೆ ಇಲ್ಲೂ ಕೂಡ ಚಿತ್ರವನ್ನು ಅಂದವಾಗಿ ಬರೆದ್ರೆ ಇಲ್ಲಿ ನಿಮಗೆ ಸುಲಭವಾಗಿ ಅಂಕಗಳನ್ನು ಗಳಿಸ್ಬೋದು. ಚಿತ್ರವನ್ನು ಸರಿಯಾಗಿ ಬರಲಿಲ್ಲದ್ರೆ ಅಂಕಗಳನ್ನು ನಿಮಗೆ ಕಳೆದುಕೊಳ್ಳುವ ಸಂಭವ ಇರುತ್ತೆ. ದತ್ತವನ್ನು ನೋಡ್ರಿ. ಅದೇ ರೀತಿ ದತ್ತ ABCDEFಗಳಲ್ಲಿ
ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ, ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್ ಆಗುತ್ತೆ. ಸಾಧನೀಯ ಏನಪ್ಪ ಅಂದರೆ ಎ ಬಿ ಬೈ ಡಿ ಇ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್, ಬಿ ಸಿ ಬೈ ಇ ಎಫ್ ಆಗಿರುತ್ತೆ. ಅದೇ ರೀತಿ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ, ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಆಗುವಂತೆ, ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಆಗುವಂತೆ, ಡಿ ಇ ಮೇಲೆ ಪಿ ಮತ್ತು ಡಿ ಎಫ್ ಮೇಲೆ ಕ್ಯೂ ಬಿಂದುಗಳನ್ನು ಗುರುತಿಸಿ ಪಿ ಕ್ಯೂ ಗುರುತಿಸಿ ಅಂತ ಪಿ ಕ್ಯೂ ಸೇರಿಸಿ ಅಂತ ಹೇಳಿದರೆ, ಸಾಧನೆ ಎ ಬಿ ಸಿ ಮತ್ತು ಡಿ ಪಿ ಕ್ಯೂ ತ್ರಿಭುಜಗಳಲ್ಲಿ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ, ಕೋನ ಎ ಇಸ್ ಈಕ್ವಲ್ ಟು ಡಿ, ಕೋನ ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಆದಾಗ ಇಲ್ಲೇ ಬಾಹು ಕೋನ ಬಾಹು ಸಿದ್ಧಾಂತದ ಅನ್ವಯ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ ಅಂತ ಬರೆದಿದ್ದೀನಿ. ಸರ್ವಸಮ ಇದ್ಮೇಲೆ ಅದರ ಬಾಹುಗಳು ಸಮಾನುಪಾತದಲ್ಲಿರುತ್ತೆ. ಅದನ್ನು ಬರ್ಕೊಂಡಾಗ ಇಲ್ಲಿ ಕೊನೆಗೆ ಏನು ಬರುತ್ತಪ್ಪ ಅಂದರೆ ಎ ಬಿ ಬೈ ಡಿ ಇ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್. ದೇರ್ ಫಾರ್ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಇ ಎಫ್ ಆಗುತ್ತೆ. ಇದು ಕೋನ ನಿರ್ಧಾರಕ ಗುಣದ ಮೇಲಿನ ಪ್ರಮೇಯ ಆಗಿರುತ್ತೆ. ಇದಿಷ್ಟು 15 ಪ್ರಶ್ನೆಗಳಿಂದ 30 ಅಂಕಗಳನ್ನು ಗಣಿತ ಕಷ್ಟ ಎನ್ನುವ ವಿದ್ಯಾರ್ಥಿಗಳು ಈ 15 ಪ್ರಶ್ನೆಗಳನ್ನು ಬಿಡಿಸುವುದರ ಮೂಲಕ 30ಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸಿ ಅನ್ನೋದೇ ನಮ್ಮ ಆಶಯ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.